ಅಲ್ಲ ಇಬ್ಬದು ಪ್ಲಾನ್ ಎಲ್ಲ ಹಾಳು ಮಾಡಿ ಇನ್ನೂ ಸಕ್ಕತ್ತಾಗಿರೋ ಪ್ಲಾನ್ ಮಾಡ್ದ. 4 ಸಲ ಗೋವಾ ಹೋದಾಗ್ಲೂ ಬರೀ ಆ ಕಡೆನೇ ಹೋಗಿರೋದು. ಪಕ್ಕದಲ್ಲಿ ಬಂದ. ಸರಿ ನೋಡೋಣ ಹತ್ತಿರದಿಂದ ಹೋಗಿ ಹೆಂಗಿದ್ದಾರೆ ಅಂತ. ಅವಳು ಯಾರೋ ಸ್ವಿಫ್ಟ್ ಕಾರ್ ಹೋಗ್ತಿದ್ದು ಹುಡುಗಿ ನಾನು ನೋಡ್ತಾ ಇದ್ಲು. ನಾನು ಪಕ್ಕಕ್ಕೆ ಬಂದೆ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಥ್ಯಾಂಕ್ ಯು ಚಿನ್ನ. ಈ ಥರ ನಮಗೆ ವ್ಲಾಗಿಗೆ ಪ್ರೋತ್ಸಾಹ ಇರಬೇಕು. ಈ ಥರ ಇದ್ದರೆ ಫುಲ್ಲಿಂದ ನೆಕ್ಸ್ಟ್ ಲೆವೆಲ್ ಮಾಡೋಣ. ಫೈನಲಿ ಹೊಸ ಗಾಡಿ ಆ್ಯಡ್ ಆಗಿದೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ನ್ಯೂ ಮೆಂಬರ್. Hi bro. Nice How are to you, meet man? you. Oh, I'm fine. ಆಫ್ಟರ್ ಲಾಂಗ್ ಟೈಮು. After long time no see. ಅದು ಏಪ್ರಿಲ್ 2 ಆದಮೇಲೆ ಇವತ್ತೇನೆ ನಮ್ಮ ಬಿದ್ದಿದ್ದು ಎಲ್ಲ ಪ್ಲ್ಯಾನ್ ಎಲ್ಲ ಅಲ್ಲ ಇಬ್ಬದು ಪ್ಲ್ಯಾನ್ ಎಲ್ಲ ಹಾಳು ಮಾಡಿ ಇನ್ನೂ ಸಕ್ಕತ್ತಾಗಿರೋ ಪ್ಲ್ಯಾನ್ ಮಾಡ್ದ. ಫುಲ್ ಫೀಲ್ ಆಗ್ಬಿಟ್ಟೆ ಕೀರ್ತಿ ಒಂದೇ ಸಲ. ಸೊ ಇವಾಗ ಇಲ್ಲಿಂದ ನಾವು ಎಲ್ಲಿ ಹೋಗ್ತಾ ಇರೋದು? ಇಲ್ಲಿಂದ ಇಲ್ಲೇ ಪಕ್ಕದ ರೋಡು, ಪಕ್ಕದ ಏರಿಯಾ ಗೋವಾಗೆ. ಇಲ್ಲೇ ಪಕ್ಕದ ಏರಿಯಾಗೆ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿಂದ ಹತ್ರ ಅದಕ್ಕೇನೆ. ಆಮೇಲೆ ನಾರ್ಮಲ್ ಆಗಿ ಗೋವಾ ಅಂದರೆ ಎಲ್ಲರೂ ಸ್ವಲ್ಪ ನಾರ್ತ್ ಗೋವಾ, ಯಾವುದು ನಾರ್ತ್ ಗೋವಾ ಅಲ್ಲೇ ಪಾರ್ಟಿ ಪ್ಲೇಸಸ್, ಬಾಗ ಬೀಚು, ಕ್ಯಾಲ್ಕಟ್ ಬೀಚು ಆ ಥರ ಎಲ್ಲ ಅಂದ್ಕೊಂಡಿರ್ತಾರೆ. ಬಟ್ ಈ ಸಲ ಅಲ್ಲಿಗೆ ಹೋಗ್ತಾ ಇಲ್ಲ. ನಾನು 4 ಸಲ ಗೋವಾ ಹೋದಾಗ್ಲೂ ಬರೀ ಆ ಕಡೆನೇ ಹೋಗಿರೋದು. ಬಟ್ ಈ ಸಲ ಇವನು ಕಳಿಸಿರೋ ರೀಲ್ಸ್ಗಳು ನೋಡಿದೆ. ಪ್ಲೇಸಸ್ಗಳು ಮಾತ್ರ ಅಲ್ಟಿಮೇಟ್ ಆಗಿದ್ದಾವೆ. ಸೌತ್ ಗೋವಾ ನೆಕ್ಸ್ಟ್ ಲೆವೆಲ್ ಇದೆ ಮಾನ್ಸೂನಲ್ಲಂತೂ. ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇರೋದು. ಇವತ್ತು ಫುಲ್ಲು ನೈಟ್ ಕೋಸ್ಟಲ್ ರೈಡ್ ಆಗುತ್ತೆ. ಇವಾಗ ಬೇಗ ಓಡಬೇಕು ಇಲ್ಲಿ ಅಂದರೆ ಏನು ಕಾಣಿಸಲ್ಲ, ರೋಡಿಂದ ಬೀಚ್ ಅಲ್ಲ, ಬಟ್ ಸ್ಟಿಲ್ ಕೋಸ್ಟಲ್ ಪಕ್ಕದಲ್ಲೇ ರೈಡ್ ಮಾಡ್ತೀವಿ. ಒಂದೇ ಕಾಣೋದು. ಅದೇ ಮರವಂತೆ ಒಂದೇ ಕಾಣೋದು, ಬಟ್ ಇಲ್ಲಿ ಕಾಣಿಸಲ್ಲ. ಬಟ್ ಕೋಸ್ಟಲ್ ಪಕ್ಕದಲ್ಲೇ ಇರ್ತೀವಿ. ಆ ಥರ ಎಲ್ಲ ಮರವಂತೆದೆಲ್ಲ ನೋಡಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಇವ್ನು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದಾನೆ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ಈ ವಿಡಿಯೋ ಕಷ್ಟ ಸ್ಟೋರಿ ಎಲ್ಲ ಡಿಲೀಟ್ ಆಗಿರ್ತದೆ. ಮತ್ತೆ ರೀಪೋಸ್ಟ್ ಮಾಡ್ತೀನಿ. ಹೈಲೈಟ್ಸ್ ಅಲ್ಲಿ ಹಿಡ್ಕೊ. ಸೋಲಾರ್ ರೈಡ್ ಅಂತ ಹಾಕ್ಬಿಟ್ಟು ಆಮೇಲೆ _ ಗ್ರೂಪ್. ಆಮೇಲೆ ಇನ್ನೊಂದು ವಿಷಯ ಏನಂದರೆ ಮೇಯ್ನು ಜೊತೆ ಕೋಸ್ಟಲ್ ಪಕ್ಕದಲ್ಲೇ ಇರ್ತೀವಿ. ಸೊ ನಾಳೆ ನಾಡಿದೆಲ್ಲ ಫುಲ್ FB ಎಕ್ಸ್ಪ್ಲೋರಿಂಗ್ ಇರುತ್ತೆ. ನಾವು ಒಂದ್ಸಲ ನೋಡದೇ ಇರೋ ಜಾಗ ಎಕ್ಸ್ಪ್ಲೋರ್ ಮಾಡೋದು. ಸೊ ನಮ್ಮ ಕೀರ್ತಿ ADV ಎತ್ಕೊ ಬಂದಿದ್ದಾರೆ. ಇದು ಯಾವ ವೇರಿಯಂಟ್ ಇದು? ಎಕ್ಸ್ ವೇರಿಯಂಟು. ಸೊ ಫುಲ್ಲಿ ಲೋಡೆಡ್ ಗಾಡಿ. ಇನ್ನು ನಮ್ಮದು ಅಪ್ರಿಲ. ಇವಾಗ ನೋಡಿರಿ ಹಿಂಗೆ ಕಾಣಿಸ್ತಾ ಇದೆ. ಏನಕ್ಕೆ ಅಲ್ಲಿ ಫುಲ್ಲು ಹೆವಿ ನೀರು ಹರಿಸ್ಕೊಬಂದಿರೋದಕ್ಕೆ. ಓಕೆ, ಲಾಸ್ಟ್ ಟೈಮ್ ವೇಸ್ಟ್ ಮಾಡಲ್ಲ. ಏನಕ್ಕಂದರೆ 6 ಇವಾಗ. ಈ ಗಾಡಿ ನೋಡಿ ನನ್ನ ಗಾಡಿ ನೆನಪಾಗ್ತೈತೆ ಈಗ. ಹೆಂಗೆ ಅಪ್ರಿಲದಲ್ಲೆಲ್ಲ ಹೊಡಿತೀವಿ ನಾವು. ಓಕೆ, ಸ್ಟಾರ್ಟ್ ಮಾಡೋಣ. ಟೈಮ್ ಆಗುತ್ತೆ. ನೋಡ್ರಿ ಇಲ್ಲಿ ಆ್ಯಕ್ಚುಲಿ ನಾವು ಒಂದು ಬಾಗ ಫ್ರೈ ಮತ್ತು ನಾನು ಬಿರಿಯಾನಿ ರೈಸು, ಗೋಲ್ಡನ್ನು ಪ್ರಾನ್ಸ್ ಬಿರಿಯಾನಿ ತಿಂದರು. ಅವ್ರು ಪ್ರಾನ್ಸ್ ಸಕ್ಕತ್ತಾಗಿತ್ತು ಅಂತ ಹೇಳ್ತಾಯಿದ್ರು. ಬಟ್ ಫಿಶ್ಶು ಸಕ್ಕತ್ತಾಗಿತ್ತು. ಇನ್ನೊಂದು ಅರೌಂಡು ಇದು ಯಾವುದಿದು ಪಿಂಗಾರಿ ಡಾಬಾ ಅಂತ ಇದೆ. ನೀವೇನೋ ಬಂದರೆ ಒಂದ್ಸಲ ಟ್ರೈ ಮಾಡಿ, ಅಲ್ಟಿಮೇಟ್ ಆಗಿದೆ. ಏನು ಗುರು, ನಾವು ಇಲ್ಲಿವರೆಗೂ ಕೂತಿದ್ವಿ. ಇಲ್ಲಿವರೆಗೂ ಮಳೆ ಬರಲಿಲ್ಲ. ಈ ಊಟ ಎಲ್ಲ ಆಗಿ ಇವಾಗ ಹೊರಟ್ವಿ. ಇವಾಗ ಮಳೆ ಸ್ಟಾರ್ಟ್ ಆಯಿತು. ಸರಿ ಮಳೆ ಅಂದ್ಕೊಳ್ಳಿ. ಸದ್ಯಕ್ಕೆಲ್ಲ ಲೋಡ್ ಮಾಡಿದ್ದಕ್ಕೆ ಪರವಾಗಿಲ್ಲ. ರೈನ್ ಲೇಯರ್ಸ್ ಹಾಕೊಂಡಿದ್ದೆ. ಅವ್ನು ನಮ್ಮ ಕೀರ್ತಿ ಇವಾಗ ಹಾಕೊಳ್ತಾ ಇದ್ದ. ಅಲ್ಲಿಗೆ ಮಳೆ ಸ್ಟಾರ್ಟ್ ಆಯಿತು. ಇವಾಗ ನಾವು ಹೊರಡ ತಕ್ಷಣವೇ ಮತ್ತೆ ಮಳೆ ಇನ್ನೂ ಜೋರಾಗುತ್ತೆ. ಓಕೆ, ಲೆಟ್ಸ್ ಬಿಗಿನ್ ದ ಕೋಸ್ಟಲ್ ರೈಡ್ ಬಾಯ್ಸ್. ಆ್ಯಕ್ಚುಲಿ ಇಲ್ಲಿಂದ ಇದೇ ಥರ ಹೈವೇಸ್ ಅಂದ್ಕೊಳ್ತೀನಿ. ಈ ಥರ ಹೈವೇಸ್ ಇದ್ದರೆ ಒಳ್ಳೆ ಆ್ಯಾವ್ರೇಜ್ ಕವರ್ ಮಾಡ್ಬೋದು. ನಾನು ನೆಕ್ಸ್ಟು ಯಾವ್ದಾದ್ರು ಒಂದು ನಾನ್ ಲೆದರ್ ಗ್ಲೌಸು ವಾಟರ್ ಪ್ರೂಫ್ ಇರೋಂಥ ತಗೋಬೇಕು. ಲೆದರ್ ಆದರೆ ಚೆನ್ನಾಗಲ್ಲ, ರೈನಿಂದ ಅದು ಯಾವುದು ಸ್ಮೆಲ್ಲೆಲ್ಲ ಬರ್ತಾಯಿಲ್ಲ. ಗುರು, ನಾವು ಕಾಲೇಜ್ ಟ್ರಿಪ್ ಬಂದಾಗ ಇದೇ ಹೋಟೆಲಿಗೆ ನಿಲ್ಸಿದ್ವಿ. ಅದು ವೆಜ್ ಆ್ಯಂಡ್ ನಾನ್ ವೆಜ್ ಇದೆಯಲ್ಲ, ಎರಡೂ ಒಟ್ಟಿಗೆ ಇದೆ ಅಂದ್ಬಿಟ್ಟು ಈ ಹೋಟೆಲ್ ಹತ್ರ ಹಾಕಿದ್ವಿ. ನಾವು ಬಸ್ ಮಾಡ್ಕೊಂಡು ಬಂದಿದ್ವಿ, ಅಂದರೆ ಮಿನಿ ಬಸ್. ಕಾಲೇಜಿಂದ ಅಂದರೆ ಲೈಕ್ ಅನ್ಅಫಿಷಿಯಲ್ ಟ್ರಿಪ್. ನಮ್ಮ ಸೆಕ್ಷನ್ ಅವರು. ನಾನು ಅದೇ ಫಸ್ಟು ಪ್ರಾಪರಾಗಿ ಈ ಗೋಕರ್ಣದ ಇರೋ ಬೀಚಸ್ ಎಲ್ಲ ನೋಡಿದ್ದು ಆ ಟೈಮಲ್ಲಿ. ಟೋಲ್ ಗೇಟ್, ಫಸ್ಟ್ ಟೋಲ್ ಆಫ್ ದ ಡೇ, ಹೈವೇ. ಓ ಶಿಟ್, ಲಾರಿಗಳು 6ನೇ ಸೈಕ್ ಗುರು. ಸನ್ಸೆಟ್ ಆಗಿದೆ. ಬಟ್ ಏನಂದರೆ ಅಟ್ಲೀಸ್ಟ್ ಅದ್ರದ್ದು ಇದಾದ ರೇಸ್ ಆದರೂ ಈ ಕಡೆಯಿಂದ ಬೀಳ್ತಾ ಇರೋದು. ಬಟ್ ಕ್ಲೌಡಿ ಇರೋದ್ರಿಂದ ಏನೂ ಕಾಣಿಸ್ತಾ ಇಲ್ಲ. ಈ ಮಳೆಯಲ್ಲಿ ಲಾರಿ ಪಕ್ಕ ಎಲ್ಲ ಹೋಗ್ಬಿಟ್ರೆ ಕ್ಯಾಮ್ರಾನು ನಾವು ಒರೆಸ್ಕೋಬೇಕು, ವೈಸರ್ ಒರೆಸ್ಕೋಬೇಕು. ಇಲ್ಲಾಂದರೆ ವಿಸಿಬಿಲಿಟಿನೇ ಇರೋಲ್ಲ ನಿಮಗೂ ನಮಗೂ. ನಮ್ಮ RS 457 ಸ್ವಲ್ಪ ಮೈಲೇಜ್ ಎಷ್ಟಂತ ಎಲ್ಲ ಕೇಳ್ತಾಯಿದ್ರೆ ಆ್ಯಾವ್ರೇಜು
ಗುರು ನೀವೊಂದು 110 120 ಒಳಗಡೆ ಆರಾಮಾಗಿ ಒಂದು 5000 RPM ಎಲ್ಲ ಮೈಂಟೈನ್ ಮಾಡ್ತೀರಾ ಅಂದರೆ ಸೊ ಇಟ್ ವಿಲ್ ಗಿವ್ ಅರೌಂಡ್ 22-23 ಆ ಥರ ಕೊಡುತ್ತೆ. ಅದು ಸಖತ್ತು ನೆಕ್ಸ್ಟ್ ಲೆವೆಲ್ ಗುರು. 22-23 ಅಲ್ಲ ಈ ಗಾಡಿಗಳಿಗೆ ಮೈಲೇಜು. ಬಟ್ ನೀವೇನಾದರೂ ನಮ್ಮ ಥರ 130 140 ಎಲ್ಲ ಜಾಸ್ತಿ ಮೈಂಟೈನ್ ಮಾಡ್ತೀರಾ ಅಂದರೆ, ಐ ಮೀನ್ ಇವಾಗ ಮೈಂಟೈನ್ ಮಾಡ್ತೀರಾ, ಬಟ್ ನಾರ್ಮಲಾಗಿ ಆ ಥರ ಮೈಂಟೈನ್ ಮಾಡ್ತೀರಾ, ಒಂದು 7000 RPM ಮೇಲೆ ಇಡೋಕ್ಕೆ ಇಷ್ಟಪಡ್ತೀರಾ ಅಂದರೆ ಒಂದು 18 ಪಕ್ಕಾ ಕೊಡುತ್ತೆ ಗುರು. 18 ಅಂತೂ ಮೋಸ ಇಲ್ಲ. ಇಲ್ಲ ನೀವು ಫುಲ್ಲು ಹೆವಿ ಕ್ರೂಸಿಂಗ್ ಸ್ಪೀಡು ಅಂದರೆ ಲೈಕ್ 140+ ಮೈಂಟೈನ್ ಮಾಡ್ತೀರಾ ಅಂದರೆ ಒಂದು 15 ಮೇಲಂತೂ ಕೊಟ್ಟೆ ಕೊಡುತ್ತೆ. ಸೊ ವೇರಿ ಆಗುತ್ತೆ ನಿಮ್ಮ ರೈಡಿಂಗ್ ಸ್ಟೈಲ್ ಮೇಲೆ. ನಿಮಗೆ ಒಳ್ಳೆ ಮೈಲೇಜ್ ಜೊತೆಗೆ ಒಂದು ಒಳ್ಳೆ ಟೂರಿಂಗ್ ಬೈಕ್ ಬೇಕು ಅಂದರೆ ದಟ್ಸ್ ದ ಬೆಸ್ಟ್ ಬೈಕ್ ನಾನು ಸಜೆಸ್ಟ್ ಮಾಡೋದು. ADV 390 ಹೊಸದು ಟಕಾ ವರ್ಷನು. ADVನಲ್ಲಿ ಏನೇನು ಡ್ರಾಬ್ಯಾಕ್ಸ್ ಇತ್ತು ಅದೆಲ್ಲ ಓವರ್ಕಮ್ ಮಾಡಿದ್ದಾರೆ ಈ ADVನಲ್ಲಿ. ಒಂದು ಇಡಬೇಕು ಅದು ADV ಟ್ರಾವೆಲಿಂಗ್ ಅಂತಾನೆ ಸಪ್ರೇಟಾಗಿ. ಬಟ್ 3 ಗಾಡಿಗಳಾದರೆ ಮೈಂಟೈನ್ ಮಾಡೋದು ಕಷ್ಟ. ಅಕಸ್ಮಾತ್ ಅದು ಇಡಬೇಕು ಅಂದರೆ ನಮ್ಮ ಡಾಲ್ಫಿನ್ ಕೊಟ್ಬಿಟ್ಟು ಇಡಬೇಕು. ಏನಕ್ಕಂದರೆ ಇದನ್ನು ಬರೀ ನಾವು ಸಂಡೇ ವೀಕೆಂಡ್ಸ್ ರೈಡಿಂಗ್ ಮಾತ್ರ ಎತ್ತೋದು. ಸೊ ಇದನ್ನು ನೆಕ್ಸ್ಟ್ ಟೈಮ್ ಮಾಡಿದ್ರು ಇನ್ನೊಂದು ಅಪ್ಗ್ರೇಡು ಇದೇ ಥರ ಪ್ರಾಪರ್ ಒನ್ ಡೇ ರೈಡ್ಸ್ ಇಡೋ ಅಂತ ಗಾಡಿ ತೊಗೋಬೇಕು. ಡಾಲ್ಫಿನ್ ಪರ್ಪಸೇ ಇರೋಲ್ಲ. ಸಿಟಿ ಒಳಗಡೆ ಓಡಾಡೋದಕ್ಕೆ ಮತ್ತು ಆಫೀಸಿಗೆ ಓಡಾಡೋದಕ್ಕೆಲ್ಲ ADV ಇರುತ್ತಲ್ಲ ಆರಾಮ್ಸೆ. ನಮ್ಮನ್ನ ಈ ಸೈಡಿಂದ ಯಾರು ನೋಡ್ತಾ ಇದ್ದರೆ ಕಮೆಂಟ್ ಹಾಕಿ ಬಾಯ್ಸ್. ಹೊನ್ನಾವರ, ಕುಮಟಾ, ಕಾರವಾರ ಈ ಸೈಡಿಂದ ನೋಡ್ತಾ ಇರೋರು ಇದ್ದಾರೆ. ಈ ಕಡೆಯಿಂದ ನೋಡೋರು ಸುಮಾರು ಜನ ಇದ್ದಾರೆ. ಅಯ್ಯೋ ನೋಡ್ರಿ ಸೈಕಲಿಂದ ಅಡ್ಡ ಬಂದ್ವಿದ್ದು. ಲೆಫ್ಟಲ್ಲಿ ಏನು ನೋಡೇ ಇಲ್ಲ, ರೈಟಿಗೆ ನೋಡ್ಕೊಂಡು ಹೇಳ್ಕೊಳ್ತಾ ಇರೋದು ಅಷ್ಟೇ. ADVನಲ್ಲಿ ಕೀರ್ತಿಗೆ ಸಸ್ಪೆನ್ಷನ್ ಹಿಂಗೆ ಆಡ್ತಾ ಇರುತ್ತೆ ಅಷ್ಟೇ. ಅವ್ನಿಗೆ ಒಂದು ಚೂರು ಏನೂ ಫೀಲ್ ಆಗೋಲ್ಲ. ಬಟ್ ನಮಗೆ ಸ್ವಲ್ಪ ಸಸ್ಪೆನ್ಷನ್ ಸ್ಟಿಫ್ ಇರುತ್ತಲ್ಲ ಸ್ಪೋರ್ಟ್ಸ್ ವೆಹಿಕಲ್ಸಲ್ಲಿ, ಒಂದೊಂದು ಚಿಕ್ಕ ಚಿಕ್ಕ ಗುಂಡಿನೂ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ. ತೆಂಗಿನ ಮರಗಳು ನೋಡೋರು ಎಷ್ಟೊಂದಿದ್ದಾವೆ ಇಲ್ಲಿ ಅಂತೂ. ಕೋಕೋನಟ್ ಟ್ರೀಸ್. ಅಯ್ಯೋ ಆಮೇಲೆ ಇನ್ನೊಂದು ವಿಷಯ ಏನಂದರೆ ಸೀರಿಯಸ್ ವಿಷಯ, ಇವಾಗ ಸ್ವಲ್ಪ ವಿಸಿಬಿಲಿಟಿ ಕಮ್ಮಿ ಆಗ್ತಿದೆಯಲ್ವ, ನೈಟ್ ಆದ ತಕ್ಷಣ ನಮ್ಮ ಕೀರ್ತಿನೇ ಮುಂದೆ ಬಿಡಬೇಕು ಲೀಡ್ ಮಾಡೋದಕ್ಕೆ. ಅದರಲ್ಲಿ ಫಾಗ್ ಲೈಟ್ಸ್ ಎಲ್ಲ ಇದ್ದಾವೆ, ಇದರಲ್ಲೆಲ್ಲ ಸ್ಟಾಕೆ. ಅಂದರೆ ಮೈಂಟೈನ್ ಆಗುತ್ತೆ, ಬಟ್ ಅದರಲ್ಲಿ ಇದ್ದರೆ ಮುಂದೆ ಒಳ್ಳೆ ವಿಸಿಬಿಲಿಟಿ ಇರುತ್ತೆ. ವಾವ್, ಈ ಥರ ಎಲ್ಲ ಹಂಸಿದ್ರೆ ಅವನು ಎಷ್ಟು ಬಿಡ್ಕೊಂಡು ಹೋಗ್ತಾನೆ ನೋಡ್ರಿ. ಹಂಗೇನೆ ನಾವು ಸ್ಲೋ ಮಾಡಿ ಇದನ್ನ ಇಳಿಸಿ ಆಮೇಲೆ ಪಾಸ್ ಆಗಬೇಕು. ಪಣಜಿ 175. ಮುಂದೆ ಮಾತ್ರ ಅವನಜ್ಜಿ ಏನು ಮಳೆ ಅಂತೀರ ಗುರು, ಇಲ್ಲಿಂದನೇ ಕಾಣಿಸ್ತೈತೆ ನೋಡ್ರಿ ಮಳೆ ಯಾವ ಲೆವೆಲಿಗೆ ಬರ್ತೈತೆ. ಇಲ್ಲಿ ಪಕ್ಕದಲ್ಲೇ ಅದು ಇದಿದೆ ರಿವರು, ಸಿ ಅಲ್ಲ ಇದು ರಿವರು. ಅಲ್ಲಿ ನೋಡ್ರಿ ಕಾಣಿಸ್ತಾನೆ ಇದೆ, ಇಲ್ಲೇ ಪಕ್ಕದಲ್ಲೇ ಮೀನು ಹಿಡಿತಾ ಇದ್ದಾರೆ. ನಂಗೆ ನೋಡ್ಬೇಕಿತ್ತಲ್ಲ. ಇವರಿಬ್ಬರಿಗೆ ಹೇಳ್ಬಿಟ್ರೆ ಅಷ್ಟೇ, ಆಮೇಲೆ ಇವ್ರ ಬಾಯ್ಸು ಸೈಕಾಗಿ ಹೋಗ್ಬಿಡ್ತಾರೆ. ಆಲ್ರೆಡಿ ಲೇಟ್ ಆಗಿದೆ, ಅದ್ರ ಮೇಲೆ ಇನ್ನೂ ಲೇಟ್ ಮಾಡಿ ಈ ಥರ. ಅಲ್ಲೂ ಮೀನು ಅಂತ ಒಂದು 1 ಅವರ್ ಇದು ಮಾಡಿದೆ, ಇವಾಗಲೂ ಹಂಗೆ ಮಾಡ್ತಾಯಿದ್ದೀಯ. ಆರಸ್ತಾ ಇಲ್ಲ ಅಂಶ ಇಲ್ಲ, ಅಲ್ಲಿ ಒಂದು ಕಡೆ ಮಾತ್ರ ಇದೆ ನೋಡಿ. ಇಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸೊ ಅವಾಗಲೂ ಅಷ್ಟೇ 1.5 year 2 years ಬ್ಯಾಕ್ ಅವಾಗಲೂ ಇನ್ನೂ ಈ ಹೈವೇದು ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾಯಿತ್ತು, ಇವಾಗಲೂ ಆಗ್ತಾಯಿದೆ, ಇನ್ನೂ ಮುಗ್ದಿಲ್ಲ. ನಮ್ಮ ಗೋಲ್ಡಿ ಕಾಣಿಸ್ತಾ ಇಲ್ವಲ್ಲ, ಅವ್ರು ಏನು ಬಿಡ್ರಿ ಏನು ಹೇಳಲ್ವಾ, ಒಯ್ 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 ಅಂತ ಬಂದೇ ಬಿಡ್ತಾರೆ. ಎಕ್ಸಾಸ್ಟ್ ಇದ್ರೆ ಅಂತ ಬರೋರು, ಇವಾಗ ಇಲ್ವಲ್ಲ ಅದಕ್ಕೆ ಒಯ್ 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 ಅಂತ ಬಿಡ್ತಾರೆ. ಕಮಾನ್ ಕೀರ್ತಿ, ಕಮಾನ್ ಕಮಾನ್, ಏಯ್ ADV, ಏಯ್ ಏಯ್ ADV, ಏಯ್ ಏಯ್ ಥಮ್ಸ್ ಅಪ್. ರೋಡ್ಸ್ ಬ್ಯೂಟಿಫುಲ್ ಆಗಿದ್ದಾವೆ. ಕತ್ಲೆ ಆಯಿತು ಬಾಯ್ಸ್, 6:34 ಟೈಮು. ಇನ್ನೇನೊಂದು 10-15 ನಿಮಿಷ ಅಷ್ಟೇ, ಫುಲ್ಲು ಇದಾಗೋಗುತ್ತೆ ಕತ್ಲೆ. ಶಿಫ್ಟರ್ ಯೂಸ್ ಮಾಡೋಣ. ಡಿವೈಡ್ರು ಎದುರಿಸೇ ಬಿಡ್ತಾರೆ ಇವರು.
ಸ್ವಲ್ಪ ಗ್ರಿಪ್ ಕಮ್ಮಿ ಇದೆ, ವೆಟ್ ಆಗಿರೋದೇನೋ ರೋಡ್ಸು. ಐ ಕ್ಯಾನ್ ಫೀಲ್ ದಟ್ ಏನಂತಾರೆ ಅದನ್ನು, ಸ್ಲೈಡ್ಸ್. ಗೈಸ್, ಈ ವ್ಲಾಗಲ್ಲಿ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಕ್ಯಾಮ್ರಾದಲ್ಲಿ ಬ್ಲರ್ಗೆ ಆದರೆ ನನಗೆ ಕ್ಷಮಿಸ್ಬಿಡಿ, ನನಗೇನೋ ಗೊತ್ತಾಗ್ತಿಲ್ಲ. ಈ ಥರ ಏನಾದರೂ ಏನಂತಾರೆ ಫಾಗ್ ಅಥವಾ ಈ ವೆಹಿಕಲ್ಸಿಂದೆಲ್ಲ ಹೊಡೆಯುತ್ತಲ್ಲ, ಅದು ಹೊಡೆದ್ರೆ ಆ ಥರ ಬ್ಲರ್ರಾಗಿ ಕಾಣಿಸುತ್ತೆ. ನಾನು ಹೊರಸ್ದಾಗಿ ಟ್ರೈ ಮಾಡ್ತೀನಿ. ಅಕ್ಕನ್ ಸಾಕಾಗಿದೆ ಗುರು ಮಾತ್ರ. ಇವರ ಪಕ್ಕದಲ್ಲಿ ಬಂದ. ಅವಳು ಏನಕ್ಕೆ ನನ್ನ ಬಗ್ಗೆ ನೋಡಿದ್ದು? ಸರಿ ನೋಡೋಣ ಹತ್ತಿರದಿಂದ ಹೋಗಿ ಹೆಂಗಿದ್ದಾರೆ ಅಂತ. ಅವ್ರು ಹೇಳ್ಕೊ ಪರವಾಗಿಲ್ಲ, ಹೇಳ್ಕೊ. ನಿನ್ನ ರೈಟಿಗೆ ಹೋದಾಗ ಮಾತ್ರ ನಾನು ಲೆಫ್ಟಿಗೆ ಬರೋದು. ಗೋಕರ್ಣ ಇಲ್ಲಿಂದ ಜಸ್ಟ್ 15 ಕಿಲೋಮೀಟ್ರು ಅಷ್ಟೇ. ಇಲ್ಲೆಲ್ಲ ಮಳೆನೇ ಬಂದಿಲ್ಲ ಗುರು, ರೋಡ್ ಫುಲ್ ಡ್ರೈ ಇದೆ. ಸೈಡಿಗೆ ಹಾಕೋಣ ಅಂತ. ಓಕೆ, ಅವ್ರು ಬ್ರೇಕ್ ಹಿಡಿಯೋಕ್ಕಾಗಲ್ಲ, ಅಲ್ಲಿವರೆಗೂ ಹೋಗಿ ನಿಂತ್ಕೋಬೇಕು. ಯಾಕೆ ಮಾಮ್, ಏನು ಬಂತು? ಅಯ್ಯ, ಇದೇನು ಮುಂದೆ ಬರ್ತೈತೆ? ಹಾಂ, ನನ್ನ ಅಜ್ಜಿ, ಅಯ್ಯೋಪ್ಪ. ಹಾಂ, ಕಾಣಿಸ್ತಿದೆ ಇಲ್ಲದೆ. ಹ್ಞೂ, ಇದೆ. ಹಾಂ, ಇಲ್ಲೇ ಇದೆಯಲ್ಲ ಫ್ಯೂಸ್. ಬಾಯ್ ಡಿಜ್ಗ. ನಾನು ಕೈ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಅಂತ ವ್ಯೂ ನೋಡಿದ್ರೆ ಹೆಂಗಿತ್ತು ಅಂತ. ಅಲ್ಲಿ ಸಕ್ಕದ ಓಪನ್ ಆಯ್ತಲ್ಲ. ಅವಳು ಯಾರೋ ಸ್ವಿಫ್ಟ್ ಕಾರ್ ಹೋಗ್ತಾಯಿದ್ದು ಹುಡುಗಿ ನಾನು ನೋಡ್ತಾ ಇದ್ಲು. ನಾನು ಪಕ್ಕಕ್ಕೆ ಬಂದೆ. ರೆಕಾರ್ಡ್ ಮಾಡ್ತಿದ್ದೀರಾ ಬಿಡ್ರಿ ಓಲಿ? ಅದೇ ಅಲ್ಲ, ಸ್ವಿಫ್ಟ್ ಕಾರಲ್ಲಿ ಒಂದು ಹುಡುಗಿ ಹೋಗ್ತಾ ಇದ್ಲು, ಗೋವಾ ನಂಬರ್ ಪ್ಲೇಟು. ಹಿಂಗೆ ಬಗ್ ನೋಡಲು ನನ್ನ ಪಾಪ, ನನಗೇನೋ ಕಾಣಿಸಿಲ್ವನ ಕರೆಕ್ಟಾಗಿ ಅಂದ್ಬಿಟ್ಟು ಹತ್ರ ಹೋಗಿ ಅವಳಿಗೆ ಒಳ್ಳೆ ವ್ಯೂ ಕೊಡ್ತಾ ಇದ್ದೆ ಹಿಂಗೆ. ಅಂದರೆ ನಾನು ನೋಡ್ಲಿಕ್ಕೆ ಕ್ಲೀನಾಗಿ ಅಂತ. ಪಾಪ ಅವಳು ಹಿಂಗೆ ನೋಡಿದ್ಲಲ್ಲ. ಇಲ್ಲ ಆಮೇಲೆ ನಾನು ಸ್ವಲ್ಪ ಫಾಸ್ಟಾಗಿ ಮೂವ್ ಮಾಡಿದೆ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಕೊಳ್ಳೋಣ ಅಂತ. ಅಷ್ಟೊತ್ತಿಗೆ ಇವನು ಸೈಡಿಗೆ ಹಾಕ್ಸ್ಬಿಟ್ಟ. ಆಲ್ಮೋಸ್ಟ್ ಕತ್ಲೆ ಆಗಿದೆ. ನಾನು ಸ್ವಲ್ಪ ಬ್ಲೂ ಸ್ಕೈಸ್ ಕಾಣಿಸ್ತಾ ಇದೆ. ಸೆಕೆಂಡ್ ಟೋಲ್ ಆಫ್ ದ ಡೇ. ಇನ್ನೊಂದು ಟೋಲ್ ಬಂತು. ಅವರಿಬ್ಬರು ಫ್ಯೂಯಲ್ ಹಾಕ್ಸ್ಕೊಬಂದರು. ನಾನು ಮುಂದೆ ಬಂದುಬಿಟ್ಟಿದ್ದೆ, ನೋಡಲಿಲ್ಲ. ನನಗೇನು 130 ಇನ್ನೂ ತೋರಿಸ್ತಾ ಇದೆ. ಆರಾಮ್ಸೆ ಆಗುತ್ತೆ. ಏನಕ್ಕಂದರೆ ಇನ್ನೊಂದು 60 to 70 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ನಾವು ಪಣಜಿ ಹೋಗೋದಾರೆ ಇನ್ನೂ ಒಂದು 60 ಎಕ್ಸ್ಟ್ರಾ ಆಗುತ್ತೆ. ಬಟ್ ನಮ್ಮದು ಹೇಳೋಣಲ್ಲ, ಸೌತ್ ಗೋವಾ ಅಂತ. ಓಕೆ, ಇಲ್ಲಿನ ಟೋಲ್ಗಳೇ ಸಿಂಪಲ್ ಗುರು. ನಮ್ಮ ಥರ ಟೋಲ್ಗಳು ಅಲ್ವೇ ಇಲ್ಲ. ನಮ್ಮ ಟೋಲ್ಗಳೆಲ್ಲ ನಜ್ಜಿ ಟವರ್ ಕಟ್ಬಿಟ್ಟಿರ್ತಾರೆ. ಇವ್ರದ್ದೆಲ್ಲ ಒಂದು ಫ್ಲೋರಲ್ಲೇ ಇರುತ್ತೆ. ಇವನೇನಕ್ಕೆ ಲೆಫ್ಟಿ ತಗೊಂಡ ಒಂದು ಕಾಫಿ ಬ್ರೇಕ್ ಹಾಕ್ತಾರೆ. ನೋಡಿದ ತಕ್ಷಣ ಅಂದ್ಕೊಂಡೆ ಪಕ್ಕ ಕಾಫಿ ಹಾಕ್ತಾನೆ ಅಂತ. ನಾನು ಹೇಳ್ತೀನಿ ನೋಡಿರಿ, ಅಪ್ರಿಲ್ ಈಸ್ ಬೆಸ್ಟ್ ಫಾರ್ ಒನ್ ಡೇ ರೈಡ್ಸ್. ನೀವು ಈ ಥರ ಟೂರಿಂಗ್ ಮಾಡ್ತೀರಾ ಅಂದರೆ ಒಂದು ನೀವು ಫಿಟ್ಟಾಗಿರಬೇಕು. ಸೆಕೆಂಡು, ನೀವು ಹೋಗೋ ರೂಟಲ್ಲಿ ಜಾಸ್ತಿ ಪಾಟ್ ಹೋಲ್ಸ್ ಇರಬಾರ್ದು. ಯಾಕಂದರೆ ನೀವು 130, 140 ಎಲ್ಲ ಕ್ರೂಸ್ ಮಾಡಬೇಕು. ಸಡನ್ನಾಗಿ ಪಾಟ್ ಹೋಲ್ಸ್ ಬಂದರೆ ತುಂಬ ಕಷ್ಟ ಮ್ಯಾನೇಜ್ ಮಾಡೋದು. ಅಕಸ್ಮಾತ್ ಅದರಲ್ಲೂ ಮ್ಯಾನೇಜ್ ಮಾಡ್ತಿದ್ದೀರಾ ಅಂದರೆ ಒಂದು ಒಳ್ಳೆಯ ಬ್ರೇಕಿಂಗ್ ಇರಬೇಕು. ನೀವು ಅದಕ್ಕೆ RCB ಮಾಸ್ಟರ್ ಸಿಲಿಂಡರ್ ಹಾಕ್ಸ್ಕೊಳ್ಳಿ, ಅದ್ರ ಜೊತೆ ಒಂದು ಬ್ರೆಂಬೋ ಬ್ರೇಕ್ ಪ್ಯಾಡ್ಸ್ ಹಾಕ್ಸಿ ಸಾಕು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವಾಗ ಎಲ್ಲಿದ್ದೀವಿ ನಾವು? ನಿಯರ್ ಟು ಕಾರವಾರ ಇದ್ದೀವಿ. ಇಲ್ಲಿಂದ ಒಂದು 10 ಕಿಲೋಮೀಟರ್ ಆಗ್ಬೋದು ಕಾರವಾರಿಗೆ. ಗೋಲ್ಡ್ ಎಲ್ಲಿದ್ದೀವಿ? ಕಾರವಾರ ಹತ್ರ ಇದ್ದೀವಿ ತಾನೆ? ಅಂಕೋಲ ದಾಟ್ ಬಂದಿದ್ದೀವಿ. ಅದೇ ಕಾರವಾರಿಂದ ಹಿಂದೆ ಇದ್ದೀವಿ. ಸ್ವಲ್ಪ ಇಲ್ಲಿಂದ ಇನ್ನೊಂದು 50-60 ಕಿಲೋಮೀಟರ್ ಜರ್ನಿ. ಒಂದು ಸ್ಟಾಪ್ ಹಾಕಿದ್ವಿ. ಕೀರ್ತಿಗೆ ಸಖತ್ತು ಕಾಫಿ ಕುಡಿಬೇಕು ಅನಿಸ್ತಿಲ್ಲ. ಅಂಕಿಗೆ ಮಾಡಬೇಕು ಅನಿಸ್ತು. ಇಲ್ಲ ನೀವು ಬಂದ್ಬಿಟ್ಟು ಅಷ್ಟೇ. ಗರ್ಲ್ ಫ್ರೆಂಡ್ಸ್ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ರಲ್ಲ. ಗರ್ಲ್ ಫ್ರೆಂಡ್ಸ್ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ರು. ಗೋವಾ ಬರ್ತಾ ಇದ್ದೀನಿ ಗಾಯ್ಸ್ ಅಂತ ಹೇಳ್ತಾ ಇದ್ರು ಎಲ್ರಿಗೂ. ಅದಕ್ಕೆ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ರಲ್ಲ. ಬಾಟ್ಲು ತಗೋಬಾ ಅಂತ ಫೋನ್ ಮಾಡಿದ್ರು. ಬೇರೆ ಏನು ಬೇಡವಾ? ನಾವು ಮುಂಚೆ ಎಲ್ಲ ಗೋವಾಗೆ ಬಂದಾಗ ಎಲ್ಲ ಅದೇ ಹೇಳ್ತಾ ಇದ್ದಿದ್ದು, ಬಾಟ್ಲು ಇಲ್ಲ ಫಿನಿ. ಹೌದಾ? ಬಾಟ್ಲು 2 ಬಾಟ್ಲು ಒಂದು ಅದ ಹೇಳ್ತಾರೆ. ಬಟ್ ಬೈಕಲ್ಲೆಲ್ಲ ಚೆಕ್ ಮಾಡಲ್ಲ. ಬೈಕಲ್ಲೆಲ್ಲ ಚೆಕ್ ಮಾಡಲ್ಲ ಅಂತ ಹೇಳ್ಬೇಡ. ಆಮೇಲೆ ವಿಡಿಯೋ ನೋಡ್ಬಿಟ್ರೆ ಚೆಕ್ ಮಾಡ್ಕೊಂಡು ಕೂತ್ಕೊಂತಾರಲ್ಲಿ. ಚೆಕ್ ಮಾಡ್ತಾರೆ ಗೈಸ್, ಬೈಕ್ನಲ್ಲೂ ಚೆಕ್ ಮಾಡ್ತಾರೆ. ಬಟ್ ನೋಡ್ಕೊಂಡು ತಗೊಂಬನ್ನಿ. ಚೆಕ್ ಮಾಡ್ತಾರೆ.
ಹೌದಾ? ವೆಹಿಕಲ್ ಬಂದ್ರೆ ಚೆಕ್ ಮಾಡ್ತಾರೆ. ನಡ್ಕೊಂಡು ಬಂದ್ರೆ ನಡ್ಕೊಂಬಂದು ಚೆಕ್ ಮಾಡ್ತಾರೆ. ನಡ್ಕೊ ಬಂದ್ರೆ ಚೆಕ್ ಮಾಡ್ತಾರೆ. ಹಿಂಗ್ ಕೈ ಚೆಕ್ ಮಾಡ್ತಾರೆ ಮೈ ನೇಮ್ ಇಸ್ ಖಾನ್ ಅಂತ. ಇವಾಗ ನೀವು ಹೊರಡೋದು ಅಷ್ಟೇ. ನಮ್ಮ ಮುಂದಿನ ನಡೆ. ಬಟ್ ಏನಂದ್ರೆ ಇಲ್ಲಿಂದ ನೆಕ್ಸ್ಟ್ ಇರೋದೇ ರೋಡ್ಸ್ ಘಾಟ್ ಸೆಕ್ಷನ್ ಇದೆಯಲ್ಲ, ಅಲ್ಲಿ ಲೈಟ್ಸೇ ಇರಲ್ಲ. ಇವ್ನು ಮುಂದೆ ಬಿಡ್ಕೊಬಿಟ್ಟು ನಾವು ಹಿಂದೆ ಬಿಡ್ತೀವಿ. ADV ಬಾಯ್ ಅಲ್ಲ, ಫಾಗ್ ಲೈಟ್ಸ್ ಇದೆ ಅಂತ ಮುಂದೆ ಬಿಡ್ತಾ ಇದೀವಿ ಅಷ್ಟೇ. ನಾಟ್ ಲೈಕ್ ADV ಬಾಯ್. ನನ್ನ ಹತ್ರ ಫಾಗ್ ಲೈಟ್ಸ್ ಇದ್ರೆ ನಾನೇ ಮುಂದೆ ಹೋಗುವೆ. ಯಾವ್ದೆಲ್ಲ ಹಾಕ್ಬಾರ್ದು. ಇದು ಅಲ್ಲಿ ಇದು ಅದು ಮತ್ತೊಂದು ಅದೇ ನೀನು ಹುಡುಗಿ ಸ್ವಿಫ್ಟ್ ಕಾರಲ್ಲಿ ನೋಡಿ ಹೆಂಗ್ ಓಡಿಸ್ದೆ ಅಂತ ನಾನು ಯಾರಿಗೂ ಹೇಳಿಲ್ಲ ವಿಡಿಯೋದಲ್ಲಿ. ಬಿಡು, ಅಲ್ಲಿ ತಲೆ ಕೆಡ್ಸ್ಕೊಬಿಡ. ನಾನು ಹಿಂಗೆಲ್ಲ ಮಾಡಲ್ಲ ಅಂತ ಅಲ್ಲ, ಎಲ್ಲರಿಗೂ ಗೊತ್ತು. ಓಕೆ ಬಾಯ್ಸ್, ಜಾಸ್ತಿ ಇನ್ನೇನು ಇದು ಮಾಡಕ್ ಹೋಗಲ್ಲ, ಇನ್ನೇನು ಹೊರಟ್ಬಿಡ್ತೀವಿ. ಇವ್ನು ಕೀರ್ತಿ ಬೀಚ್ ಪಕ್ಕನೇ ಬೇಕು ಅಂತ ಕೂತ್ಕೊಂಡವನೆ. ಇವ್ರು ಎಲ್ಲಾದ್ರೂ ಸರಿ. ಟನಲ್ ಬಂತು. ಇದು ಯಾವ್ದು? ಇದು ಹೊಸ ಟನಲ್, ಲಾಸ್ಟ್ ಟೈಮ್ ಇರಲಿಲ್ಲ. ಓ ವಾವ್, ಟನಲ್ ಎಂಟ್ರಿ. ನನಗೆ ನಮ್ಮ ಲದಾಖ್ ರೈಡ್ ಫೀಲ್ ಆಗ್ತಾ ಇದೆ. ಮನೇಲಿ ಅಟಲ್ ಟನಲ್ ಆಗಿ ಅಪ್ನ ಬರ್ತಾ ಇದೆ. ಅದು ಸೇಮೇ, ಬಟ್ ಅದು ತುಂಬ ಲೆಂತ್ ಇತ್ತು. ಬಟ್ ಅದಿನ್ನ ದೊಡ್ಡದು. ನಮ್ಮ ಗೋಲ್ಡನ್ ಇಲ್ಲಿದ್ದಾರೆ. ಐ ಮ್ಯಾನ್, ವಾಟ್ಸಪ್. ಫ್ಲಾಶ್ ಆಫ್ ಮಾಡ್ರಿ, ಏನು ಕಾಣಿಸಲ್ಲ ಪ್ಲೀಸ್. ಗೋಲ್ಡ್, ವಾಟ್ ಇಸ್ ದಿಸ್? ನನಗೇನು ಕಾಣಿಸಲ್ಲ. ಗೋಲ್ಡ್, ಕಮ್ ಆನ್ ಗೋಲ್ಡ್, ದಿಸ್ ಈಸ್ ನಾಟ್ ಅಕ್ಸೆಪ್ಟಬಲ್ ಗೋಲ್ಡ್. ಐ ಮೀನ್ ಯು ವಾಟ್ ಮ್ಯಾನ್? ಬಿಡಿ ಬ್ರೋ, ಮಾತಾಡಿ ಬ್ರೋ. ಇವ್ರು ಏನು ಗುರು, ಇವರು ಬ್ಲಾಗ್ ಇವರು ಮಾತಾಡಿ ಅಂದರೆ ಮಾತಾಡಲ್ಲ. ಚೇರ್ ಹಾಕೊಂಡು ಬಂದು ಕುತ್ಕೊಂಡಿದ್ವಿ 12:30. ಸಕ್ಕತ್ತಾಗಿದೆ ಮುಂದೆ ವ್ಯೂ. ಅದೇ ಟಾರ್ಚ್ ಆಫ್ ಮಾಡ್ರೆ ನೀಟಾಗಿ ಕಾಣಿಸುತ್ತೆ, ಬಟ್ ಅಲೆಗಳು ಹೊಡಿತಾ ಇದ್ದಾವೆ. ನಮ್ಮ ಕೀರ್ತಿ ಸಪ್ತಸಾಗರದ ಆಚೆ ಎಲ್ಲೋ ಅನ್ನೋದು ಫೀಲಲ್ಲಿ ಎರಡು ಮುಂದೆ ನಿಂತ್ಕೊಂಡು ಇದು ಮಾಡ್ತಿದ್ದಾನೆ. ಅವ್ನು ಚಡ್ಡಿ ವೈಟ್ ಇದೀರ, ಅದು ಮಾತ್ರ ಕಾಣಿಸ್ತಿಲ್ಲ. ಓಕೆ, ಗೋಲ್ಡ್ ಹೆಂಗಿತ್ತು ರೈಡು? ರೈಡ್ ಎಲ್ಲ ಚೆನ್ನಾಗಿತ್ತು. 1 ಅವರ್ ಸಾಗರ ಟು 1 ಅವರ್ ಸೂಪರ್ ರೋಡ್. ಕಣ್ಣು ಬಿಟ್ಟು ಮಾತಾಡ್ರಿ ಅಲ್ಲಿ. ಕಣ್ಣು ಇದಾಯ್ತೈತಿ. ಅದಾಗಿತ್ತು ನಮ್ಮ ಅನ್ಎಕ್ಸ್ಪೆಕ್ಟೆಡ್ ಪ್ಲಾನು, ಬಟ್ ವರ್ತಿದೆ. ನಾಳೆ ಯಾವ ಥರ ಪ್ಲೇಸ್ ನೋಡ್ತೀವಿ ಅನ್ನೋದ್ರ ಮೇಲೆ. ಫಾರ್ ವಾಟ್ ಎವರ್ ರೀಸನ್ ನಮ್ಮ ಬ್ಲಾಗ್ನ ಇಲ್ಲಿವರೆಗೂ ನೋಡಿದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಇನ್ನೂ ಕ್ರೇಜಿ ಕಂಟೆಂಟ್ ಬರ್ತಾ ಇರ್ತವೆ. ಹಂಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿಲ್ಲ, ನಾವು ಫಾಲೋ ಮಾಡಿರಿ. ಬಾಂಬಿಶ್ ಬೇಕಂತ ಇಡಿ. ನಮ್ಮ ರಾಕಿಗೆ ಜಾಸ್ತಿ ಫಾಲೋವರ್ಸ್ ಬೇಕು. ಇದೇ ವ್ಲಾಗು ನಮ್ಮ ಗೋಲ್ಡನ್ನು ಹಾಕಿರ್ತಾರೆ, ಅವರು ಒಂದು ಚೆಕ್ಔಟ್ ಮಾಡಿ. ಯಾಕಂದರೆ ಅವ್ರದ್ದು ಡಿಫ್ರೆಂಟ್ ವ್ಯೂ ಇರುತ್ತೆ. ಯಾಕಂದರೆ ಸೀರಿಯಲ್ ಇಷ್ಟಪಡೋದು ತುಂಬ ಜನ ಇದ್ದೀರಾ, ಸೊ ಅವ್ರು ಚೆಕ್ಔಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸಿಗ್ತಾನೆ. ಬಾಯ್.